ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಹೋಳಿ ಹಬ್ಬದ ದಿನ ಈ ಕೆಲಸ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಈ ಪ್ರಾಣಿಯಾಗಿ ಹುಟ್ಟುತ್ತಾರೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ನೋಡ್ತಾ ನೋಡ್ತಾ ಬಣ್ಣಗಳ ಹಬ್ಬ ಹೋಳಿ ಹಬ್ಬ ಬಂದೇ ಬಿಡ್ತು. ರಣರಣ ಬಿಸಿಲು ಎಷ್ಟಿದ್ರೇನು ಒಬ್ರಿಗೊಬ್ರು ಬಣ್ಣ ಹಚ್ಚಿ ಎಂಜಾಯ್ ಮಾಡೋದೇ ಒಂದು ಖುಷಿ. ನೋಡ್ಬೇಕು ಕಣ್ರಿ ಆ ಜೋಶ್ ಹೇಗಿರುತ್ತೆ ಅಂತ. ದೊಡ್ಡವರು, ಚಿಕ್ಕವರು, ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲ ಸೇರಿ ಹೋಳಿ ಹಬ್ಬನ ಧಾಮ್ ಧೂಮ್ ಆಗಿ ಆಚರಿಸ್ತಾರೆ. ಇದೆಲ್ಲ ಓಕೆ, ಆದ್ರೆ ಹೋಳಿ ಹಬ್ಬದ ದಿನದಂದು ಕೆಲವೊಂದು ಕೆಲಸಗಳನ್ನ ಮಿಸ್ ಮಾಡದೆ ಮಾಡ್ಬೇಕು. ಅದೇ ರೀತಿ ಕೆಲವು ಕೆಲಸಗಳನ್ನ ಮಾಡಲೇಬಾರದು. ಮಾಡಬಾರದ ಕೆಲಸಗಳನ್ನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಈ ಪ್ರಾಣಿಯಾಗಿ ಹುಟ್ಟುತ್ತಾರೆ ಅನ್ನೋ ಮಾತಿದೆ. ಹೋಳಿ ದಿನ ಈ ತಪ್ಪು ಮಾಡಿದ್ರೆ ಆಗೋ ಅನಾಹುತ ನಮ್ಮೆಲ್ಲರ ಊಹೆಗೂ ಮೀರಿದ್ದು. ಅಪ್ಪಿ ತಪ್ಪಿ ಆ ತಪ್ಪುಗಳನ್ನ ಮಾಡ್ಬಿಟ್ವಿ ಅಂತ ಇಟ್ಕೊಳ್ಳಿ, ಒಂದಾದ ಮೇಲೊಂದು ಕಂಟಕಗಳು ಹಂಗೆ ವಕ್ರಿಸ್ಕೊಂಡ್ಬಿಡತ್ತೆ. ಅಷ್ಟೇ ಅಲ್ಲ, ಮುಂದಿನ ಜನ್ಮದಲ್ಲಿ ಪ್ರಾಣಿ ಜನ್ಮ ಬೇರೆ. ಹಾಗಾದ್ರೆ ಶಾಪದ ರೂಪದಲ್ಲಿ ಕಾಡಲಿರೋ ಆ ಕೆಲಸಗಳು ಯಾವುವು? ಜೊತೆಗೆ ಈ ಹಬ್ಬದ ಆಚರಣೆಯಲ್ಲಿ ಮಾಡಬೇಕಾಗಿರೋ ಮುಖ್ಯ ಕೆಲಸಗಳೇನೇನು? ಅದೆಲ್ಲವನ್ನು ಕೂಡ ವಿವರವಾಗಿ ಹೇಳ್ತೀವಿ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹೋಳಿ ಹಬ್ಬ ಧರ್ಮ, ಜಾತಿ ಯಾವುದೇ ಭೇದ ಭಾವವಿಲ್ಲದೆ ಜಗತ್ತಿನಾದ್ಯಂತ ಆಚರಿಸಲಾಗುವ ಹಬ್ಬ. ಇದನ್ನ ಪ್ರತಿ ವರ್ಷ ಪಾಲ್ಗುಣ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುತ್ತೆ. ಕ್ಯಾಲೆಂಡರ್ ಪ್ರಕಾರ ಇದೇ ಮಾರ್ಚ್ 24 ಹಾಗೂ 25ರಂದು ಆಚರಿಸಲಾಗುತ್ತೆ. 24ರಂದು ಸೂರ್ಯಾಸ್ತದ ನಂತರ 7 ಗಂಟೆ 19 ನಿಮಿಷದಿಂದ 9 ಗಂಟೆ 18 ನಿಮಿಷದವರೆಗೆ ಹೋಳಿ ದಹನ ಮಾಡಿದ್ರೆ ಉತ್ತಮ ಅಂತಾರೆ ಜ್ಯೋತಿಷಿಗಳು. ಇನ್ನು ಮಾರ್ಚ್ 25ರಂದು ಪರಸ್ಪರ ಬಣ್ಣವನ್ನ ಎರಚುತ್ತಾ ಕುಣಿಯುತ್ತಾ ಮನೆಯಲ್ಲಿ ಮಾಡಿರುವ ಹೋಳಿಗೆ ತುಪ್ಪ ತಿಂತ ಇಡೀ ದಿನ ಹಬ್ಬ ಆಚರಿಸ್ತಾರೆ. ಈ ಬಾರಿಯ ಹೋಳಿ ಹಬ್ಬದ ದಿನದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಹಬ್ಬದ ದಿನವೇ ಚಂದ್ರಗ್ರಹಣ ಸಂಭವಿಸಲಿದೆ. ಆದ್ರೂ ನೆಮ್ಮದಿಯಿಂದ ಹಬ್ಬವನ್ನ ಆಚರಿಸಿ ಅಂತಾರೆ ಜ್ಯೋತಿಷಿಗಳು. ಇದು ಹಬ್ಬದ ಬಗ್ಗೆ ಮಾಹಿತಿ. ಇನ್ನು ನಾವು ಈ ಹಬ್ಬದ ದಿನ ಏನೇನ್ ಆಚರಣೆ ಮಾಡಬೇಕು, ಏನೇನ್ ಆಚರಣೆ ಮಾಡಬಾರದು, ಪುರಾಣ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಏನೇನ್ ಹೇಳಲಾಗಿದೆ ಅನ್ನೋದರ ಮಾಹಿತಿ ಈಗ ನಾವು ಹೇಳ್ತೀವಿ, ಕೇಳಿ. ಹೋಳಿ ಹಬ್ಬದ ದಿನದಂದು ಬಣ್ಣ ಹಚ್ಚಿ ಆಚರಣೆ ಮಾಡೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ದಹನದ ಆಚರಣೆ. ಹೋಳಿ ದಹನ ಅಂದ್ರೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದ್ರೆ ಕಾಮಣ್ಣನ ದಹನ. ಹುಣ್ಣಿಮೆಯ ಹಿಂದಿನ ದಿನ ಕಟ್ಟಿಗೆಯನ್ನ ತಂದು ಅದಕ್ಕೆ ಸಗಣಿಯನ್ನ ಹಚ್ಚಿ ರಾಕ್ಷಸಾಕಾರವನ್ನ ಕೊಡಲಾಗುತ್ತೆ. ಆನಂತರ ಅದಕ್ಕೆ ಅಗ್ನಿ ಸ್ಪರ್ಶಿಸಿ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ದೇವರನ್ನ ಪ್ರಾರ್ಥಿಸ್ತಾರೆ. ಪುರಾಣದ ಕಥೆಗಳಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಅದು ಢುಂಡಾ ರಾಕ್ಷಸಿಯ ರೂಪವಾಗಿದ್ದು ಆಕೆ ಮನುಕುಲಕ್ಕೆ ಆಪತ್ತನ್ನ ತಂದೊಡ್ಡುವಳಾಗಿದ್ದಾಳೆ. ಆ ಕಾರಣಕ್ಕಾಗಿ ಆ ರೂಪಕ್ಕೆ ಪೂಜಿಸಿ ಪ್ರಾರ್ಥನೆ ಮಾಡಿ 3 ಪ್ರದಕ್ಷಿಣೆ ಹಾಕಿ ಕೊನೆಗೆ ಅಗ್ನಿ ಸ್ಪರ್ಶಿಸಬೇಕು. ಬಾಣಂತಿ ಮನೆಯಿಂದ ತಂದ ಅಗ್ನಿಯಾದರೆ ವಿಶೇಷ ಫಲ ಸಿಗುತ್ತೆ. ಇನ್ನು ಅಗ್ನಿ ಸ್ಪರ್ಶದ ನಂತರ ಅಸ್ಮಾಭಿಃ ಭಯ ಸಂತ್ರೈಸ್ಯಃ ಕೃತಾತ್ವಂ ಹೋಲಿಕೇಯುತಃ ಅತಃ ತ್ವಾಂ ಪೂಜಯಿಷ್ಯಾಮಿ ಭೂತೆ ಭೂತಿ ಪ್ರದಾಭವ. ಈ ಮಂತ್ರ ಹೇಳ್ತಾ ಶ್ರೀ ಹೋಲಿಕಾಯೈ ನಮಃ ಅಂತ 12 ಬಾರಿ ಪಠಣೆ ಮಾಡಿ ಕೊನೆಯಲ್ಲಿ ಎಲ್ಲರೂ ಮನಸ್ಸಿಗೆ ಬಂದಂತೆ ಕಿರುಚಾಡಬೇಕು. ಇದರಿಂದ ಮನೋವಿಕಾರವನ್ನ ಮಾಡುವ ಢುಂಡಾ ಎಂಬ ರಾಕ್ಷಸಿಗೆ ತೃಪ್ತಿಯಾಗುತ್ತೆ ಹಾಗೂ ಫಲವತ್ತಾದ ಬೆಳೆ ಕೈಗೆ ಸಿಗುವಂತೆ ದೇವರ ಕೃಪೆ ಇರುತ್ತೆ ಅನ್ನೋ ನಂಬಿಕೆ ಇದೆ. ಹೀಗೆ ದಹನ ಮಾಡುವಾಗ ನೀವು ಗಮನದಲ್ಲಿಟ್ಕೊಳ್ಬೇಕಾಗಿರುವ ಮುಖ್ಯವಾದ ವಿಷಯ ಏನು ಅಂದ್ರೆ, ಯಾವ ಕಾರಣಕ್ಕೂ ಮುರಿದ ಕಬ್ಬನ್ನ ಅಥವಾ ಕೊಳೆತ ಕಬ್ಬನ್ನ ಈ ಅಗ್ನಿಯಲ್ಲಿ ಹಾಕಬಾರದು. ಹೀಗೆ ಮಾಡೋದು ಅಗ್ನಿದೇವನಿಗೆ ಅವಮಾನ ಮಾಡಿದಂತೆ, ಅದರಿಂದ ಶಾಪಕ್ಕೆ ಗುರಿಯಾಗ್ತೀರಿ. ಆದ್ದರಿಂದ ಪೂಜೆಗೆ ಬಳಸಲಾಗುವಂಥ ಪವಿತ್ರ ವಸ್ತುಗಳನ್ನ ಮಾತ್ರ ಈ ಅಗ್ನಿಯಲ್ಲಿ ಹಾಕಬೇಕು. ಕಬ್ಬು ಹಾಕೋದಿದ್ರೂ ಅದು ಹಸಿರು ಎಲೆಯಿಂದ ಕೂಡಿದ್ರೆ ಮಾತ್ರ ಹಾಕಿ, ಇಲ್ಲದೇ ಇದ್ರೆ ಹಾಕ್ಲೇಬೇಡಿ. ಕಬ್ಬು ಮಾತ್ರ ಅಲ್ಲ, ಯಾವುದೇ ವಸ್ತು ಅಗ್ನಿಗೆ ಅರ್ಪಿಸುವ ಮುನ್ನ ಆ ವಸ್ತು ಸಂಪೂರ್ಣ ರೂಪದಲ್ಲಿದ್ರೆ ಮಾತ್ರ ಅರ್ಪಿಸಿ, ಇಲ್ಲವಾದಲ್ಲಿ ಅದನ್ನ ದೂರವೇ ಇಟ್ಬಿಡಿ. ಅಪೂರ್ಣ ವಸ್ತುಗಳನ್ನ ಅರ್ಪಿಸಿದಲ್ಲಿ ನಿಮ್ಮ ಮನೋಕಾಮನೆಗಳು ಕೂಡ ಅಪೂರ್ಣವಾಗಿಯೇ ಉಳಿದು ಬಿಡುತ್ತೆ.
ಇನ್ನು ಪೂಜೆ ಹೋಮಗಳಲ್ಲಿ ತೆಂಗಿನಕಾಯಿ ಬಳಸೋದನ್ನ ನೋಡಿರ್ತೀರಾ. ಆದಷ್ಟು ನೀರಿಲ್ಲದೆ ಇರುವಂತಹ ತೆಂಗಿನಕಾಯಿಯನ್ನ ಬಳಸಿ. ಹಾಗೆ ಮಾಡದೇ ಹೋದಲ್ಲಿ ನೀವು ಪಾಪದ ಕೃತ್ಯವೇ ಮಾಡಿದಂತೆ. ಆದ್ದರಿಂದ ಒಣಗಿದ ತೆಂಗಿನಕಾಯಿಯನ್ನ ತಗೊಂಡು ಅದನ್ನ ಮನೆಯವರೆಲ್ಲರಿಂದ ಸ್ಪರ್ಶಿಸಿ ಪ್ರಾರ್ಥನೆ ಮಾಡಿಕೊಂಡು ಕೊನೆಗೆ ಹೋಲಿ ದಹನದಲ್ಲಿ ಅದನ್ನ ಅರ್ಪಿಸಿ. ಇದರಿಂದ ಅಷ್ಟೈಶ್ವರ್ಯವು ಅದಾಗಿಯೇ ಅದು ನಿಮ್ಮ ಬಳಿ ಬರುತ್ತೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಏನಾದ್ರೂ ದರಿದ್ರ ಇದ್ರೆ ಅದು ಕೂಡ ಸುಟ್ಟು ಭಸ್ಮ ಮಾಡ್ಬಿಡುತ್ತೆ. ವೀಕ್ಷಕರೇ, ನಿಮಗೇನಾದ್ರೂ ಅತಿಯಾದ ಜೀವಭಯ ಹಾಗೂ ಮನಸ್ಸಿನಲ್ಲಿ ಪದೇ ಪದೇ ಕೆಟ್ಟ ಆಲೋಚನೆಗಳು ಬರ್ತಾ ಇವ್ಯಾ? ಹಾಗಾದ್ರೆ ಈ ಉಪಾಯವನ್ನ ತಪ್ಪದೆ ಮಾಡಿ. ಕಪ್ಪು ಎಳ್ಳು, ಸಾಸಿವೆ ಹಾಗೂ ಒಣ ತೆಂಗಿನಕಾಯಿಯನ್ನ ತಗೊಂಡು 7 ಬಾರಿ ನಿಮ್ಮ ಮೇಲೆ ನಿವಾಳಿಸ್ಕೊಳ್ಬೇಕು. ಆ ನಂತರ ಅದೆಲ್ಲವನ್ನು ಕೂಡ ಅಗ್ನಿಯಲ್ಲಿ ಅರ್ಪಿಸಬೇಕು. ಇದಿಷ್ಟು ಮಾಡೋದ್ರಿಂದ ನಿಮ್ಮ ಚಿಂತೆ ದೂರವಾಗ್ಬಿಡುತ್ತೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಮುಟ್ಟಾದ ಮಹಿಳೆಯರು ಹೋಲಿ ದಹನ ಕಾರ್ಯದಲ್ಲಿ ಯಾವುದೇ ಕಾರಣಕ್ಕೂ ಮುಂದೆ ಬರಬಾರದು. ಬೇರೆಯವರ ಕೈಯಿಂದ ದಹನ ಕಾರ್ಯ ಮಾಡಿಸಿ, ಅದರಿಂದ ನಿಮಗೂ ಒಳ್ಳೇದಾಗುತ್ತೆ. ಹೋಳಿ ಹಬ್ಬದ ದಿನದಂದು ಶ್ವೇತ ಬಣ್ಣದ ಅಂದ್ರೆ ಬಿಳಿಯ ಬಣ್ಣದ ವಸ್ತುಗಳನ್ನಾಗ್ಲಿ ಅಥವಾ ವಸ್ತ್ರವನ್ನಾಗ್ಲಿ ಯಾವ ಕಾರಣಕ್ಕೂ ಬೇರೆಯವರಿಂದ ಪಡಿಬಾರದು. ಯಾಕ್ ಗೊತ್ತಾ? ಶಾಸ್ತ್ರಗಳಲ್ಲಿ ಹೋಳಿ ಹಬ್ಬ ಆಚರಿಸಲಾಗೋ ಪಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಸಿದ್ಧಿಪ್ರಾಪ್ತಿ ದಿನ ಅಂತ ಹೇಳಲಾಗುತ್ತೆ. ಸಕಾರಾತ್ಮಕ ಶಕ್ತಿ ಹಾಗೂ ನಕಾರಾತ್ಮಕ ಶಕ್ತಿ ಇವೆರಡು ಉಚ್ಚ ಸ್ಥಾನದಲ್ಲಿರುತ್ತವೆ. ಈ ದಿನ ದೈವಿ ಶಕ್ತಿಗಳ ಜೊತೆಗೆ ದುಷ್ಟಶಕ್ತಿಗಳಿಗೂ ಈ ದಿನ ಶ್ರೇಷ್ಠವಾಗಿರುತ್ತೆ. ಮಾಟ ಮಂತ್ರ ಮಾಡುವವರು ಕೂಡ ಈ ದಿನ ತಮ್ಮ ತಮ್ಮ ಶಕ್ತಿಯನ್ನ ಪ್ರಯೋಗ ಮಾಡ್ತಾ ಇರ್ತಾರೆ. ಶ್ವೇತ ಬಣ್ಣದ ವಸ್ತುಗಳಾಗಲಿ ಇಲ್ಲ ಬಟ್ಟೆಯಾಗಲಿ ಇವು ಅಂತಹ ಶಕ್ತಿಯನ್ನ ಹೆಚ್ಚು ಆಕರ್ಷಿಸುತ್ತವೆ. ಹಾಗೇನೆ ಕಲ್ಲು ಸಕ್ಕರೆ ಮತ್ತು ಲವಂಗವನ್ನ ತಿನ್ಬೇಡಿ. ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಆಪತ್ತನ್ನ ತರುವಂತದ್ದಾಗಿದೆ. ಈ ಹೋಳಿ ದಿನದಂದು ಗುಲಾಬಿ ಬಣ್ಣವನ್ನ ಹೆಚ್ಚಾಗಿ ಬಳಸಿ. ಗುಲಾಬಿ ಬಣ್ಣವನ್ನ ಹಚ್ಚೋದ್ರಿಂದ ಇಲ್ಲ ಹಚ್ಚಿಕೊಳ್ಳೋದ್ರಿಂದ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ. ಅಲ್ಲದೆ ಅದು ನಮ್ಮಲ್ಲಿನ ನಕಾರಾತ್ಮಕತೆಯನ್ನ ದೂರವಾಗಿಸ್ಬಿಡುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ನೀವು ಹೋಳಿಯನ್ನ ಆಡ್ತಿರೋ ಬಿಡ್ತಿರೋ, ನಿಮ್ಮ ಮನೇಲಿ ಹಿರಿಯರಿದ್ರೆ ಅವರಿಗೆ ಗುಲಾಬಿ ಬಣ್ಣ ಹಚ್ಚಿ ಆಶೀರ್ವಾದ ಪಡ್ಕೊಳ್ಳಿ. ಇದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತೆ. ಇನ್ನು ಈ ವಿಡಿಯೋದಲ್ಲಿ ಹೇಳಲಾಗಿರುವ ಮುಖ್ಯವಾದ ವಿಚಾರ ಈಗ ಹೇಳ್ತಾ ಇದ್ದೀವಿ, ಕೇಳಿಸ್ಕೊಳ್ಳಿ. ಹೋಳಿ ಹಬ್ಬದ ದಿನ ಯಾವ ಕೆಲಸ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಶ್ವಾನ ಅಂದ್ರೆ ನಾಯಿಯಾಗಿ ಹುಟ್ಟುತ್ತಾರೆ ಗೊತ್ತಾ? ಮದ್ಯ, ಮಾಂಸ ಅಥವಾ ಯಾವುದೇ ನಶೆ ವಸ್ತುವನ್ನ ಸೇವಿಸಿದ್ರೂ ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಬೊಗಳುತ್ತಲೇ ಹುಟ್ಟುತ್ತಾರಂತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲ, ಈ ಜನ್ಮದಲ್ಲೂ ಅವರಿಗೆ ಕಂಟಕ ತಪ್ಪಿದ್ದಲ್ಲ. ನಶೆಯ ಪದಾರ್ಥಗಳನ್ನ ಸೇವಿಸೋದ್ರಿಂದ ನಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತೆ. ಇದರಿಂದ ಅನೇಕ ರೀತಿಯ ಗ್ರಹಗಳ ದೋಷಗಳನ್ನ ಎದುರಿಸಬೇಕಾಗುತ್ತೆ. ಆದ್ರಿಂದ ಆದಷ್ಟು ನಶೆಯ ಪದಾರ್ಥಗಳಿಂದ ದೂರ ಇದ್ಬಿಡಿ, ನಿಮಗೇನೆ ಒಳ್ಳೇದು. ಹೋಳಿ ಹಬ್ಬದ ದಿನದಂದು ದಹನದ ಆಚರಣೆಯ ನಂತರ ಕೊನೆಯಲ್ಲಿ ಉಳಿದ ದಹನದ ಬೂದಿಯನ್ನ ಮನೆಗೆ ತಂದು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ಗಂಟು ಹಾಕಿ ಇಟ್ಬಿಡಿ. ಅದನ್ನ ಆಗಾಗ ಹಣೆಗೆ ಹಚ್ಕೊಳ್ಳಿ ಹಾಗೂ ಮನೆಯಲ್ಲಿರುವ ಮಕ್ಕಳಿಗೆ ಅದನ್ನ ಹಚ್ತಾ ಇರಿ. ಇದರಿಂದ ಮಕ್ಕಳಿಗೆ ಆಗಿರುವ ದೃಷ್ಟಿ ದೂರವಾಗುತ್ತೆ. ಇನ್ನು ನೀವು ವ್ಯಾಪಾರಿಗಳಾಗಿದ್ರೆ ನಿಮ್ಮ ಅಂಗಡಿಯಲ್ಲಿ ಹಣ ಇಡುವ ಸ್ಥಳದಲ್ಲಿ ಈ ದಹನದ ಬೂದಿಯ ಗಂಟನ್ನ ಇಡಬೇಕು. ಇದರಿಂದ ಯಾರ ಕೆಟ್ಟ ದೃಷ್ಟಿಯೂ ನಿಮ್ಮ ಬಳಿ ಬರುವ ಲಕ್ಷ್ಮೀ ದೇವಿಯ ಮೇಲೆ ಬೀಳೋದಿಲ್ಲ. ಹಾಗೇನೆ ಮನೇಲಿ ಹಣ, ಆಭರಣ ಇಡುವ ಜಾಗದಲ್ಲೂ ಕೂಡ ಇಟ್ರೆ ನಿಮ್ಮ ಸಂಪತ್ತು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾನೆ ಹೋಗುತ್ತೆ. ಇನ್ನು ಕೊನೆಯದಾಗಿ ಈ ವಿಡಿಯೋದಲ್ಲಿ ಹೇಳೋದೇನು ಅಂತಂದ್ರೆ, ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಇದು ಕೃಷ್ಣನಿಗೆ ಪ್ರಿಯವಾದ ಹಬ್ಬ. ಆದ್ದರಿಂದ ಹಬ್ಬದ ದಿನ ಮಹಿಳೆಯರಿಗೆ ಅಪಮಾನ ಮಾಡೋದಾಗ್ಲಿ ಹಿಂಸೆ ಕೊಡೋದಾಗ್ಲಿ ಮಾಡಬೇಡಿ. ಇದರಿಂದ ಶ್ರೀಕೃಷ್ಣನಿಗೆ ಅವಮಾನ ಮಾಡಿದಂತೆ. ಬದಲಾಗಿ ಕನ್ಯೆಯರಿಗೆ ಕರೆದು ಹೊಸ ಬಟ್ಟೆಯನ್ನ ದಾನ ಮಾಡಿ ಅವರಿಗೆ ಸಿಹಿ ತಿಂಡಿಗಳನ್ನ ಕೊಡಿ. ಇದರಿಂದ ದೇವಿ ದುರ್ಗಿ ಕೂಡ ಪ್ರಸನ್ನಳಾಗ್ತಾಳೆ. ಕೇವಲ ಹೋಳಿ ದಿನ ಮಾತ್ರವಲ್ಲ, ಪ್ರತಿದಿನ ಪ್ರತಿ ಕ್ಷಣ ಮಹಿಳೆಯರನ್ನ ಗೌರವದಿಂದ ಕಾಣಬೇಕು. ಅಂದಾಗ ಮಾತ್ರ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿರ್ತಾಳೆ.